ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಕರ್ನಾಟಕ ರಾಜ್ಯದಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡಿದ ಕರ್ನಾಟಕ ಸರ್ಕಾರ. ಹೌದು, ಕರ್ನಾಟಕ ಕೊಳಗೇರಿ ನಿಗಮ ಸುಮಾರು 42,345 ಮನೆಗಳನ್ನು ಬಡವರಿಗೆ ಹಂಚಿಕೆ ಮಾಡುವ ಮೂಲಕ ಹೊಸ ಇತಿಹಾಸ ಮತ್ತು ಹೊಸ ದಾಖಲೆಯನ್ನು ಬರೆದಿದೆ. ಇದೇ ಜನವರಿ 24, 2026ರಂದು ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ಸುಸಜ್ಜಿತವಾಗಿ ನಿರ್ಮಾಣವಾಗಿರ್ತಕ್ಕಂತಹ ಸ್ಲಮ್ ಬೋರ್ಡ್ನ ಮತ್ತು ವಸತಿ ಇಲಾಖೆಯ ಅಂಡರ್ನಲ್ಲಿ ಬರ್ತಕ್ಕಂಥ ಮನೆಗಳನ್ನ ಹಂಚಿಕೆ ಮಾಡಲಾಯಿತು. ಹಸಿವಿನಿಂದ ಬಳಲುತ್ತಿರುವವರಿಗೆ ಮತ್ತು ವಸತಿ ರಹಿತರಾಗಿರ್ತಕ್ಕಂಥ ಬಡವರಿಗೆ ಹಾಗೂ SC/ST ಮತ್ತು ಇತರೆ ಸೇವಾ ವರ್ಗದವರಿಗೆ ಈ ಮನೆಗಳನ್ನ ವಿತರಣೆ ಮಾಡಲಾಯಿತು. ಇದರ ವೇದಿಕೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಯವರು, ವಸತಿ ಸಚಿವರಾಗಿರ್ತಕ್ಕಂಥ BZ ಜಮೀರ್ ಅಹಮದ್ ಖಾನ್ ಅವರು ಮತ್ತು ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸ್ಲಮ್ ಬೋರ್ಡ್ನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯನವರು, ಸಚಿವರಾದ ಸತೀಶ್ ಜಾರಕಿಹೊಳಿಯವರು, ಸಂತೋಷ್ ಲಾಡ್ ಅವರು ಸೇರಿದಂತೆ ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರು, MLAಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನ BZ ಜಮೀರ್ ಅಹಮದ್ ಖಾನ್ ಅವರು ಹಾಗೂ ಸ್ಲಮ್ ಬೋರ್ಡ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯನವರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಭಾಗವಹಿಸಿದ್ದರು. ಅವರಿಗೆ ಊಟದ ವ್ಯವಸ್ಥೆ ಜೊತೆಗೆ ನೀರಿನ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಸ್ಲಮ್ ಬೋರ್ಡ್ ಹಾಗೂ ವಸತಿ ಇಲಾಖೆಯಿಂದ ಹೊಸ ದಾಖಲೆ ನಿರ್ಮಾಣ ಮಾಡಿರುವ ಕರ್ನಾಟಕ ಸರ್ಕಾರ ನೊಂದವರಿಗೆ, ಬಡವರಿಗೆ, ದೀನ ದಲಿತರಿಗೆ ಸುಸಜ್ಜಿತವಾದಂತಹ ಮನೆಗಳನ್ನು ನಿರ್ಮಾಣ ಮಾಡಿ ಕೊಡುವುದರ ಮೂಲಕ ಹೊಸ ದಾಖಲೆಯನ್ನ ಬರೆದಿದೆ. ಕರ್ನಾಟಕ ರಾಜ್ಯದಲ್ಲಿ ಯಾರೊಬ್ಬರು ಕೂಡ ಸೂರಿಲ್ಲದೆ, ಮನೆಗಳಿಲ್ಲದೆ ನರಳಬಾರದು. ಅಂತಹ ದಿಟ್ಟತನವನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ತೋರಿಸಿದೆ. ಈ ಒಂದು ಮನೆಗಳ ನಿರ್ಮಾಣದಲ್ಲಿ ಯಾವುದೇ ಲೋಪ ದೋಷಗಳು ಬರದ ಹಾಗೆ ಒಳ್ಳೆ ಸುಸಜ್ಜಿತವಾಗಿರ್ತಕ್ಕಂತಹ 1 BHK ಮನೆಗಳನ್ನು ನಿರ್ಮಾಣ ಮಾಡಿ ಕೊಡಲಾಗಿದೆ. ಬಹಳಷ್ಟು ಮುತುವರ್ಜಿ ಕಾಳಜಿ ವಹಿಸಿರುವ ಸ್ಲಮ್ ಬೋರ್ಡ್ನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯನವರು ಪದೇ ಪದೇ ಮಂಟೂರು ರಸ್ತೆಯಲ್ಲಿ ಸುಸಜ್ಜಿತವಾಗಿ ನಿರ್ಮಾಣವಾಗಿರ್ತಕ್ಕಂತಹ ಈ ಸ್ಥಳಕ್ಕೆ ಆಗಾಗ ಭೇಟಿ ನೀಡಿ ಯಾವುದೇ ಕಳಪೆ ಕಾಮಗಾರಿಗಳು ಆಗದಂತೆ ಮತ್ತು ಬಡವರಿಗೆ ಸುಸಜ್ಜಿತವಾದಂತಹ ಮನೆಗಳೇ ಕೊಡಬೇಕು ಅನ್ನುವ ದಿಟ್ಟ ನಿರ್ಧಾರವನ್ನ ಮಾಡಿ ತಮ್ಮ ಎಲ್ಲ ಎಫರ್ಟ್ ಅನ್ನ ಹಾಕುವ ಮೂಲಕ ಕೊನೆಗೆ ಇದೇ 24ನೇ ತಾರೀಕಿಗೆ ಬಡವರಿಗೆ ಮನೆಗಳನ್ನ ಹಸ್ತಾಂತರ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷವು ಯಾವತ್ತಿಗೂ ಕೂಡ ಬಡವರ, ನಿರ್ಗತಿಕರ ಪರವಾಗಿ ನಿಲ್ಲುತ್ತದೆ. ಯಾವುದೇ ತೊಂದರೆ, ಎಂತಹ ತೊಂದರೆ ಬಂದರೂ ಕೂಡ ಬಡವರ ಕೈ ಹಿಡಿಯುತ್ತದೆ ಅನ್ನೋದಕ್ಕೆ ಇದು ಜೀವಂತ ಉದಾಹರಣೆ. ಕೆಲವರು ಟೀಕೆ ಟಿಪ್ಪಣಿಗಳನ್ನ ಮಾಡುತ್ತಾರೆ. ಭಾಷಣದಲ್ಲಿ ತಮಗೆ ಹೇಗೆ ಬೇಕೋ ಹಾಗೆ ಅರಚುತ್ತಾರೆ, ಕಿರುಚುತ್ತಾರೆ. ಆದರೆ ಪ್ರಸಾದ್ ಅಬ್ಬಯ್ಯನಂತವರು, BZ ಜಮೀರ್ ಅಹಮದ್ ಖಾನ್ ಅಂತವರು ಬಡವರಿಗಾಗಿ ಕಾರ್ಯಕ್ರಮಗಳನ್ನ ಮಾಡಿ ತೋರಿಸುತ್ತಾರೆ. ಅಂತಹ ಲಿಸ್ಟ್ನಲ್ಲಿ ಈ ಒಂದು ಐತಿಹಾಸಿಕ ಕಾರ್ಯಕ್ರಮ ನಿಲ್ಲುತ್ತದೆ. ಈ ಒಂದು ಮನೆಗಳನ್ನ ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ಆನಂದ ಬಾಷ್ಪವೇ ಫಲಾನುಭವಿಗಳ ಕಣ್ಣಿನಿಂದ ಉದುರಿತು. ಬಹುಶಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ, ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರಿಗೂ, ಸ್ಲಮ್ ಬೋರ್ಡ್ನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯನವರಿಗೂ ತಮ್ಮ ಒಂದು ಕರುಣಾಜನಕ ಸ್ಥಿತಿ, ಧನ್ಯವಾದ ಸ್ವಭಾವವನ್ನ ಇಲ್ಲಿನ ಫಲಾನುಭವಿಗಳು ಅರ್ಪಿಸಿದರು. ಇದನ್ನೆಲ್ಲ ಕಂಡು ಒಂದು ರೀತಿ ಖುಷಿ, ಹರ್ಷೋದ್ಗಾರ ಈ ಎಲ್ಲ ಸಚಿವರ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಬರುವಂತಹ ದಿನಗಳಲ್ಲಿ ರಾಜ್ಯಾದ್ಯಂತ ಇಂತಹ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷ ಹಾಗೂ ಕಾಂಗ್ರೆಸ್ನ ನಾಯಕತ್ವ ಬಡವರ ಪರವಾಗಿ, ದೀನ ದಲಿತರ ಪರವಾಗಿ ಇದೆ ಎಂದು ನಾವು ಹೇಳುತ್ತೇವೆ ಅಂತ ಕಾಂಗ್ರೆಸ್ ಮುಖಂಡರು ತಮ್ಮ ಅಭಿಪ್ರಾಯವನ್ನ ಸಹ ಹಂಚಿಕೊಂಡರು. ವೇದಿಕೆಯಲ್ಲಿ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಯವರು,
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ವಿಧಾನ ಪರಿಷತ್ ಅಧ್ಯಕ್ಷರಾದ ಬಸವರಾಜ ಹೊರಟ್ಟಿಯವರು, ಡಿ.ಕೆ. ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಎಚ್.ಕೆ. ಪಾಟೀಲ್ ಅವರು, ಸಂತೋಷ್ ಲಾಡ್ ಅವರು, ಜಮೀರ್ ಅಹಮದ್ ಖಾನ್ ಅವರು, ಪ್ರಸಾದ್ ಅಬ್ಬಯ್ಯನವರು ಸೇರಿದಂತೆ ಅನೇಕ ಜನ ಎಂಎಲ್ಎಗಳು, ಎಂಪಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿದಂತೆ ಅನೇಕ ಜನರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್, ಸಂಘರ್ಷ ನ್ಯೂಸ್, ಕರ್ನಾಟಕ.